Welcome back to Success Academy Jamkhandi. This is Ramesh Pujari, my dear students. ವಿದ್ಯಾರ್ಥಿಗಳೇ, ಪೇಪರ್ 2 ಪೇಪರ್ 1 ಎಂಬ ಪರೀಕ್ಷಾ ಪ್ಯಾಟರ್ನನ್ನು ಹೊಂದಿರುವಂಥ ಹಲವು KPSC ಹಾಗೂ KEAಗಳ ನಡುವೆ ನಡೀತಾ ಇರುವಂಥ ಎಕ್ಸಾಮ್ಸ್ಗಳಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಗುಳ್ಕೋಡ್ನ ಮೌನೇಶ್ ಬಡಗೇರವರು ಇವತ್ತು ನಿಮ್ಮ ಮುಂದೆ ಇದ್ದಾರೆ. ಅವರನ್ನು ನಾನು ಪರಿಚಯ ಮಾಡಿಕೊಡೋದಷ್ಟೇ ಅಲ್ಲದೆ ಅವರು ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿಯ ಆ್ಯಪ್ದೊಂದಿಗೆ ಹಾಗೂ ಯೂಟ್ಯೂಬ್ ದೊಂದಿಗೆ ಒಂದಾಗಿ ತಮ್ಮ ಯಶಸ್ವಿಯಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಥಾನವನ್ನು ಪಡೆದರು, ಯಾವ ರೀತಿಯಾದಂಥ ಒಂದು ಸಲಹೆಯನ್ನು ಪಡೆದರು, ಅದಷ್ಟೇ ಅಲ್ಲದೆ ನಿನ್ನೆ ತಾನೇ ರಿಸಲ್ಟ್ ಬಂದಂಥ KPSC ಅಕೌಂಟ್ ಅಸಿಸ್ಟೆಂಟದ ಸಮಗ್ರ ಮಾಹಿತಿಯನ್ನು ಕೇಳಲಿಕ್ಕೆ ನಾವು ಪ್ರಯತ್ನ ಪಡೋಣ. ಬನ್ನಿ, ಹಾಗಾದರೆ ನಿಮ್ಮ ಮುಂದೆ ಮೌನೇಶ್ ಬಡಗೇರ್ ಅವರಿದ್ದಾರೆ. ಅವರ ಕಿರು ಪರಿಚಯನ ಅವರಿಂದಲೇ ತಿಳ್ಕೊಳ್ಳೋಣ. ಸರ್, ನಿಮ್ಮ ಪರಿಚಯ. ನಮಸ್ತೆ ಸರ್, ನನ್ನ ಹೆಸರು ಮೌನೇಶ್ ಬಡಗೇರ್ ಅಂತೇಳಿ. ಮೂಲತಃ ನಾನು ಬಾಗಲಕೋಟೆ ಡಿಸ್ಟಿಕ್ನ ಮುಧೋಳ ತಾಲೂಕು ಮುಗುಳ್ಕೋಡಿಂದ. ನನ್ನ ವಿದ್ಯಾರ್ಹತೆ BCom ಆಗಿದ್ದು, ನಾನು ಅನೇಕ KPSCಯಲ್ಲಿ ನಡೆದ ಮತ್ತು KEಯಲ್ಲಿ ನಡೆದ ಅನೇಕ ಗ್ರೂಪ್ ಸಿ ಎಕ್ಸಾಮ್ಗಳನ್ನು ಬರೆದಿದ್ದೇನೆ. ಸುಮಾರು ಒಂದು 20 ಎಕ್ಸಾಮ್ಗಳನ್ನ ಬರೆದಿದ್ದೇನೆ. ಇತ್ತೀಚೆಗೆ ನಡೆದಂಥ SDA ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಮತ್ತು ಅಕೌಂಟ್ ಅಸಿಸ್ಟೆಂಟ್ CTIಯಲ್ಲಿ 1:3 ಲಿಸ್ಟಲ್ಲಿ ಬಂದಿತ್ತು. ಮತ್ತು ಇತ್ತೀಚೆಗೆ ನಡೆದ ಅಕೌಂಟ್ ಅಸಿಸ್ಟೆಂಟ್ 242 ಪೋಸ್ಟ್ RPC ಪೋಸ್ಟಲ್ಲಿ ನಂದು ಪ್ರೊವಿಷನಲ್ ಲಿಸ್ಟಲ್ಲಿ ಕೂಡ ನನ್ನ ಹೆಸರು ಬಂದಿದೆ. ಹಾಗಾದರೆ ಸರ್, ಈ ಒಂದು ಜರ್ನಿಯಲ್ಲಿ ಎಲ್ಲರೂ ಯಶಸ್ವಿ ಮಾತುಗಳನ್ನು ಹೇಳಲಿಕ್ಕೆ ಅಥವಾ ತಾವು ಏನು ಮಾಡಿದ್ದಾರೆ ಅದನ್ನು ಹೇಳೋಕ್ಕಿಂತ ಜಾಸ್ತಿ ನಾನಿಲ್ಲಿ ಏನು ಪರಿಚಯ ಮಾಡಬೇಕಂತೀನಂದರೆ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಅಥವಾ ನಿಮ್ಮಿಂದ 2 ಮಾತುಗಳು ಏನಂತಂದರೆ, ನೀವು ಮಾಡಿದ ಮೊದಲು ತಪ್ಪುಗಳನ್ನು ಹೇಳಿ ಫಸ್ಟು. ಈ ಸ್ಪರ್ಧಾ ಯುಗದಲ್ಲಿ ಹೇಳೋದೇನೆಂದರೆ ಸರ್, ಎಲ್ಲ ವಿದ್ಯಾರ್ಥಿಗಳು ಮಾಡೋ ತಪ್ಪನ್ನು ನಾನು ಮಾಡಿದೆ. ಹೇಗಂದರೆ ಅಲ್ಲೊಂದು ಇಲ್ಲೊಂದು ಕ್ಲಾಸ್ಗಳನ್ನ ತಗೋದು, ಯಾರೋ ಹೇಳ್ತಾರಂತೇಳಿ ಕ್ಲಾಸ್ಗಳು ತಗೋದು, ಹಂಗಾಗಿ ಮಾಡಿ ನನ್ನ ಅಮೂಲ್ಯವಾದ 5-6 ವರ್ಷಗಳನ್ನ ನಾನು ಅಮೂಲ್ಯವಾದ ವ್ಯಯ ಮಾಡಿಕೊಂಡೆ ನಾನು. ಅದಕ್ಕಾಗಿ ಹೇಳೋದೇನೆಂದರೆ, ಯಾವುದೇ ಒಂದು ಸಬ್ಜೆಕ್ಟ್ಗಾಗಿ ಒಬ್ಬ ನಿಖರವಾದ ಒಂದು ಯೋಗ್ಯವಾದ ಶಿಕ್ಷಕರನ್ನು ಹುಡುಕೊಂಡು ಆ ಸಬ್ಜೆಕ್ಟಲ್ಲಿ ಪರಿಪೂರ್ಣವಾದ ಜ್ಞಾನವನ್ನು ನೀವು ಹೊಂದಿದ್ದೇ ಆದಲ್ಲಿ ನೀವು ಸ್ಪರ್ಧಾತ್ಮಕತೆ ದೃಷ್ಟಿಕೋನದಿಂದ ಅಲ್ಲದೆ ನಿಮ್ಮ ಜೀವನ ಮಟ್ಟವನ್ನು ಸಹ ಸುಧಾರಿಸ್ಕೋಬೋದು. ನಿಮ್ಮ ಜೀವನ ಮಟ್ಟ ಸುಧಾರಿಸ್ಕೊಂಡಂತೆ ಈ ಇಂಗ್ಲೀಷ್ ಅಥವಾ ಇನ್ಯಾವುದೇ ಭಾಷೆಯನ್ನು ಕಲಿತ್ರೆ ಇದರಿಂದ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನೇಕ ಉತ್ತಮ ಮಾರ್ಕ್ಸ್ಗಳನ್ನು ಪಡೆದು ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಂದರೆ ಇದರ ಅರ್ಥ ಎಷ್ಟು ಗಂಟೆ ಓದ್ತೀನಿ ಅನ್ನುವಂಥ ಪ್ರೊಡಕ್ಟಿವಿಟಿಗಿಂತ ಜಾಸ್ತಿ ಪ್ಲ್ಯಾನ್ ಆ್ಯಂಡ್ ಪ್ಯಾಟರ್ನ್ ಆ್ಯಂಡ್ ಸ್ಟ್ರಾಟಜಿ ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನಿಮಗೆ? ಹಾಂ, ಸರಿ ಸರ್, ಅದೇ ರೀತಿ ಸರ್. ಈಗ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಸರ್. ಈಗ ಎಷ್ಟು ಅವರ್ ನಾವು ಓದಿದೆ ಅನ್ನೋಕ್ಕಿಂತ ಎಷ್ಟು ಅವರಲ್ಲಿ ಎಷ್ಟು ಟಾಪಿಕ್ ಕವರ್ ಮಾಡ್ಕೊಂಡೆ, ಎಷ್ಟು ಪರಿಪೂರ್ಣವಾಗಿ ನಾವು ಓದಿದೆ ಅನ್ನೋದು ಭಾಳ ಮುಖ್ಯ ಆಗ್ತದೆ ಸರ್ ಇಲ್ಲಿ. ಹಾಗಾದರೆ ಈಗ ನೋಡಿ, XYZ ಅಂತ ತುಂಬ ಆನ್ಲೈನ್ ಕೋರ್ಸಸ್ ಇದ್ದಾವೆ, ಆಫ್ಲೈನ್ ಕೋರ್ಸಸ್ಗಳು ಕೂಡ ಇದ್ದಾವೆ. ಬಟ್ ಈ ಒಂದು ಪರೀಕ್ಷೆಗಳು ಯಾವ KPSC KEದವರು ನಡೆಸ್ತಾ ಇದ್ದಾರೆ, C ಇರ್ಬೋದು, B ಗ್ರೂಪ್ ಇರ್ಬೋದು, ಅಥವಾ SDA FDA ಬೇರೆ ಬೇರೆ ಅನೇಕ ಪರೀಕ್ಷೆಗಳಿದ್ದಾವೆ. ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮ್ ಪ್ಯಾಟರ್ನ್ ಆಲ್ಮೋಸ್ಟ್ ಚೇಂಜ್ ಆಗಿದೆ. ಸೊ ಚೇಂಜ್ ಅಂದ್ರೆ ಇದರ ಅರ್ಥ ಅದೇ ಇರುತ್ತೆ, ಬಟ್ ಅವರು ಹೇಳುವಂಥ ಒಂದು ಕರಿಕ್ಯುಲಮ್ ಇರ್ಬೋದು, ಸಿಲೆಬಸ್ ಕೊಟ್ಟಿರೋ ಮಾದರಿ ಇರ್ಬೋದು, ಅದು ಆಲ್ಮೋಸ್ಟ್ ಆಲ್ ಹೊಸದಾಗಿ ಈಗ ತಾನೇ ಸ್ಪರ್ಧಾತ್ಮಕ ಯುಗದಲ್ಲಿ ಬಂದಂಥ ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲ. ಅಂಥವ್ರಿಗೆ ನೀವು ಏನು ಹೇಳ್ಕೊಡ್ತೀರಾ? ಮೊದಲು ಪೇಪರ್ 1 ಬಗ್ಗೆ ನಂಗೆ ಟಿಪ್ಸ್ ಹೇಳ್ಕೊಡಿ ಆ ವಿದ್ಯಾರ್ಥಿಗಳಿಗೆ. ಪೇಪರ್ 1 ಬಗ್ಗೆ ಹೇಳೋದಾದ್ರೆ ಸರ್, ಈಗೇನಾಗುತ್ತೆ, ಈಗ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಈಗ ಇಂಗ್ಲೀಷ್ಗೆ ಎತ್ಕೊಂಡ್ರೆ ನಾವು ಈಗ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಬುಕ್ಗಳು ಇರ್ತವೆ. ಐ ವಾಂಟ್ ಪರ್ಟಿಕ್ಯುಲರ್ಲಿ ಪೇಪರ್ 1 GK ಪೇಪರ್. ಹಾಂ, ಓಕೆ GK, ಸಾರಿ ಸರ್. GKಯಲ್ಲಿ ಅಂದರೆ ಈಗ ಇತಿಹಾಸ ಆಗಲಿ, ಎಕನಾಮಿಕ್ಸ್ ಆಗಲಿ, ಜಿಯೋಗ್ರಫಿ ಆಗಲಿ ಇವನ್ನೆಲ್ಲ ಕವರ್ ಮಾಡ್ಕೋಬೇಕು ನಾವು. ಕವರ್ ಮಾಡ್ಕೊಳ್ಳೋಕ್ಕಾಗಿ ಒಂದೇ ಒಂದು ಅಥೆಂಟಿಕ್ ಆದಂಥ ಒಂದು ಆಥರ್ ಬುಕ್ಕನ್ನು ತೊಗೊಂಡು ನೀವು ಅದರಲ್ಲೇ ನೋಟ್ಸ್ ಮಾಡ್ಕೊಂಡು, ಮತ್ತು ಯಾವುದಾದ್ರೂ ಒಂದು ಅಥೆಂಟಿಕ್ ಆದಂಥ ಕೋಚಿಂಗ್ ಕ್ಲಾಸ್ನಿಂದ ನೀವು ಕೋಚಿಂಗನ್ನು ತೊಗೊಂಡು ಅದೇ ಕೋಚಿಂಗ್ ಕೊಟ್ಟಂಥ ನೋಟ್ಸನ್ನು ನೀವು ರೆಫರ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ, ಅದರಲ್ಲಿ ಇರದೇ ಇರೋ ಕೆಲವೊಂದು ಮಾಹಿತಿಯನ್ನು ಬೇರೆ ಬೇರೆ ಬುಕ್ಗಳನ್ನು ನೋಡೋಕೆ ಇದು ಮಾಡ್ಬೋದು. ಅದರಿಂದ ನೀವು ಅಧಿಕ ಮಾರ್ಕ್ಸ್ಗಳನ್ನ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಸರ್, ಈಗ
ನಾನು ಮೆಂಟಾಲಿಟಿದಲ್ಲಿ ವೀಕ್ ಇದ್ದೀನಿ, ಮೆಂಟಾಲಿಟಿ ಜಾಸ್ತಿ ಓದ್ತೇನೆ. ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಹಿಸ್ಟ್ರಿ ಇದೆ, ನಾನು ಹಿಸ್ಟ್ರಿ ಜಾಸ್ತಿ ಓದ್ತೇನೆ. ಸೈನ್ಸ್ ನನಗೆ ಯಾಕೋ ಅರ್ಥ ಆಗೋದಿಲ್ಲ, ನಾನು ಅದನ್ನಷ್ಟೇ ಸ್ವಲ್ಪ ನಿಗ್ಲೆಕ್ಟ್ ಮಾಡ್ತೀನಿ. ಈ ರೀತಿ ನಿಗ್ಲೆಕ್ಟ್ ಮಾಡೋದು, ಸೆಲೆಕ್ಟಿವ್ ಸಬ್ಜೆಕ್ಟ್ಸ್ಗಳನ್ನು ಓದೋದು, ವೀಕ್ ಇರೋ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ, ಫೇವ್ರೇಟ್ ಸಬ್ಜೆಕ್ಟನ್ನೇ ಜಾಸ್ತಿ ಓದ್ತಾ ಹೋಗೋದು, ಇದು ಒಂಥರ ಡೇಂಜರಾ ಇಲ್ಲ ಸೇಫಾ? ಇದು ಹೇಗಾಗುತ್ತೆ ಸರ್ ಅಂದರೆ, ಈಗ ಯಾವುದೇ ಮಾಹಿತಿ ಇರಲ್ಲ ಸರ್. ಈಗ ಯಾವುದೇ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಂದ್ರೆ, ಈಗ ಈ ಫಸ್ಟ್ ಜನ್ರೇಷನ್ ಅವರೇ ಆಗಿರ್ತಾರೆ ಸರ್. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವ್ರ ಮನೆಯಲ್ಲಿ ಅವರೇ ಫಸ್ಟ್ ಆಗಿರ್ತಾರೆ. ಹಾಗಾಗಿ ಯಾವುದೇ ಮಾಹಿತಿ ಯಾರಿಗೂ ಇರಲ್ಲ ಸರ್. ಹಾಗಾಗಿ ಯಾರೋ ಒಬ್ಬರು ಸಲಹೆ ಮಾಡ್ರಿ ಅಂತೇಳಿ ಅಲ್ಲಿ ಇಲ್ಲಿ ಹೋಗಿ ತಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಂಡು ಸರ್. ಹಂಗಾಗಿ ಅವು ಕೆಲವೊಂದು ಈ ಸಬ್ಜೆಕ್ಟ್ ಕನ್ನಡ ಭಾಳ ಇಷ್ಟ ನನಗೆ, ಇಂಗ್ಲೀಷ್ ಭಾಳ ಇಷ್ಟ, ಹಿಸ್ಟ್ರಿ ಭಾಳ ಇಷ್ಟ, ಹಿಂಗೈತೆ ಅದ ಒಂದು ಸಬ್ಜೆಕ್ಟ್ ಇರುತ್ತೆ ಓದ್ಕೊಂಡು ತಮ್ಮ ಟೈಮ್ ವೇಸ್ಟ್ ಮಾಡ್ಕೋತಾರೆ ಸರ್. ಅಂದ್ರೆ ಅರ್ಥ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಬರಲ್ಲ ಯಾವ ಟಾಪಿಕ್ ಮೇಲೆ ಯಾವ ಜಾಸ್ತಿ ಕ್ವಶನ್ ಬರ್ತಾವೆ, ಯಾವ ಕಡಿಮೆ ಬರ್ತವೆ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಓಲ್ಡ್ ಪ್ಯಾಟರ್ನ್ ಕ್ವಶನ್ ಪೇಪರ್ ನೋಡಿ ಮನೆ ಸಲ ಜಾಸ್ತಿ ಹಿಸ್ಟ್ರಿ ಬಂದದ, ನಾ ಹಿಸ್ಟ್ರಿ ಓದ್ತೀನಿ, ಇದೊಂಥರ ಡೇಂಜರ್ ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಸರ್, ಆ ರೀತಿ ತುಂಬ ಡೇಂಜರ್ ಆಗ್ತದೆ ಸರ್. ನಾನು ಈ ರೀತಿ ತಪ್ಪನ್ನು ನಾನು ಮಾಡಿದ್ದೆ ಸರ್. ಈಗ 3-4 ವರ್ಷ ನಾನೇ ಮಾಡಿದ್ದೆ. ಈಗ ಒಂದು ವರ್ಷ, 1.5 ವರ್ಷದಲ್ಲಿ ನಾನು ಬೇರೆ ರೀತಿ ಸ್ಟಡಿ ಪ್ಯಾಟರ್ನ್ ಅಳವಡಿಸ್ಕೊಂಡು ನಾ ಯಶಸ್ವಿ ಮಾಡ್ಕೊಂಡೆ ಸರ್. ಹಾಗಾದರೆ ಪೇಪರ್ 1 ಬಗ್ಗೆ ನಮಗೆಲ್ಲರೂ ಅರ್ಥ ಆಯಿತು. ಮೌನೇಶ್ ಪಡಿಗರು ಹೇಳೋ ಪ್ರಕಾರ ಎಲ್ಲ ಸಬ್ಜೆಕ್ಟ್ಗೆ ಕಾನ್ಸಂಟ್ರೇಷನ್ ಕೊಡಲೇಬೇಕು, ಐದರ್ ಯು ಆರ್ ನ್ಯೂ ಸ್ಟೂಡೆಂಟ್ ಆರ್ ಓಲ್ಡ್ ಸ್ಟೂಡೆಂಟ್. ಈಗ ಪೇಪರ್ 2 ಬಗ್ಗೆ ಬರ್ತೀನಿ. ಪೇಪರ್ 2 ನಾನು ಹೆಮ್ಮೆಯಿಂದ ಹೇಳ್ತೀನಿ, ಸಕ್ಸಸ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ ಆ್ಯಸ್ ವೆಲ್ ಆಸ್ ನಮ್ಮ ಆ್ಯಪ್ದಲ್ಲಿ ಸಬ್ಸ್ಕ್ರೈಬರ್ ಆಗಿದ್ದರು ಮೌನೇಶ್ ಪಡಿಗರ್ ಅವರು. ಈ ಒಂದು KPSC ನಡೆದಂಥ ಅಕೌಂಟ್ ಅಸಿಸ್ಟೆಂಟ್ದ ವೃತ್ತಿಯಲ್ಲಿ ಎಷ್ಟು ಅಂಕ ಪಡೆದಿದ್ದಾರೆ, ಯಾವ ರೀತಿ ಪೇಪರ್ 2 ನಮ್ಮಿಂದ ಒಂದು ಸಲಹೆಯನ್ನು ತೊಗೊಂಡ್ರು, ಯಾವ ರೀತಿ ಅದಕ್ಕೆ ಪ್ಲ್ಯಾನ್ ಮಾಡಿದರು, ಅದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಸರ್, ಪೇಪರ್ 2 ನೀವು ಯಾವ ಥರ ಇಲ್ಲಿ ಇಂಪಾರ್ಟೆನ್ಸ್ ಕೊಡ್ತೀರಾ? ಮೊದಲು ಅದನ್ನು ಓದೋದಕ್ಕಿಂತ ಜಾಸ್ತಿ ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಪೇಪರ್ 1ಗಿಂತ, ಅದನ್ನು ನನಗೆ ಹೇಳಲಿಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಏನಾಗುತ್ತೆ ಸರ್, ಈಗ GK ಅನ್ನೋದು ಒಂದು ಸಾಗರ ಸರ್. ಅದು ಅಲ್ಲಿ ಏನಾಗುತ್ತೆ, ಎಲ್ಲರೂ ಎಷ್ಟೇ ಓದಿದ್ರು ಅಲ್ಲಿ ಒಂದು 60 ಅಬವ್ ಅಂತರೂ ಆಗಲ್ಲ ಸರ್. ಅದಕ್ಕಾಗಿ ನಾವೇನು ಮಾಡಬೇಕು, ನಮ್ಮ ಒಂದು ಕೆಪಾಸಿಟಿ ತಕ್ಕಾಗಿ ನಮ್ಮ ಸಾಮರ್ಥ್ಯ ಎಲ್ಲಿ ಹೆಚ್ಚಿದೆ ಅಂತ ನೋಡ್ಕೊಂಡು ಕಮ್ಯುನಿಕೇಷನಲ್ಲಿ, ಈಗ ಕೆಲವೊಬ್ರಿಗೆ ಕನ್ನಡ ಇರುತ್ತೆ ಸರ್, ಜಾಸ್ತಿ ಸ್ಟ್ರೆಂತ್ ಇರುತ್ತೆ ಕನ್ನಡದಲ್ಲಿ, ಕೆಲವೊಬ್ರು ಇಂಗ್ಲೀಷ್ ಇರುತ್ತೆ, ಕೆಲವೊಬ್ರಿಗೆ ಕಂಪ್ಯೂಟರ್ ಇರುತ್ತೆ. ಹೀಗಾಗಿ ಅವ್ರಿಗೆ ಇಷ್ಟವಾದ ಸಬ್ಜೆಕ್ಟನ್ನು ಅದರಲ್ಲಿ ಸ್ಟ್ರಾಂಗ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ಸಬ್ಜೆಕ್ಟಲ್ಲಿ ನಾವು ವೀಕ್ ಇದೀವಿ ಅಂತೇಳಿ ಆ ಸಬ್ಜೆಕ್ಟ್ಗಾಗಿ ಕೆಲವೊಂದು ಕ್ಲಾಸಸ್ಸನ್ನು ತೊಗೊಂಡು ಆ ಸಬ್ಜೆಕ್ಟಿನ ಮೇಲೆ ನಾವು ಫೋಕಸ್ ಜಾಸ್ತಿ ಮಾಡಿದರೆ ಅಲ್ಲಿ ನಾವು ಅಧಿಕ ಅಂಕಗಳನ್ನ ಪಡೆದು ಕಮ್ಯುನಿಕೇಷನ್ನಲ್ಲಿ ಪೇಪರ್ ತುಂಬ ಅಧಿಕ ಪ್ರಮಾಣದಲ್ಲಿ ನೀವು ಅಂಕಗಳನ್ನ ಗಳಿಸಿ ನಿಮ್ಮ ಹುದ್ದೆ ಹಿಡಿಯಲ್ಲಿ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಬಟ್ ನಿಮಗೆ ಪೇಪರ್ 2ಗೆ ಎಷ್ಟು ಅಂಕಗಳು ಬಿದ್ದಿದ್ದಾವೆ ಸರ್? ನನಗೆ ಪೇಪರ್ 2 ಅಲ್ಲಿ ಸರ್ 100ಕ್ಕೆ 71 ಅಂಕ ಪಡೆದಿದ್ದೇನೆ ಸರ್. ಹೇಗೆ? ಹಾಂ ಸರ್. ಕಾಮನ್ ಸೆನ್ಸ್ ಪ್ರಕಾರ ಅಲ್ಲಿ 10 ಸಬ್ಜೆಕ್ಟ್ ಓದಿದ್ರು ಅಂತೆ ಇಲ್ಲ, ಇಲ್ಲಿ 3 ಸಬ್ಜೆಕ್ಟ್ ಓದಿದ್ರೆ ಅಂತೆ ಇದೆ. ಬಟ್ ಎಲ್ಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದಾರೆ ನಮ್ಗೆ ಇಂಗ್ಲೀಷ್ ಡಿಫಿಕಲ್ಟ್ ಸರ್, ನಮ್ಮ ಟೆಕ್ನಿಕಲ್ ಸಬ್ಜೆಕ್ಟ್ ಕಂಪ್ಯೂಟರ್ ಡಿಫಿಕಲ್ಟ್ ಅಂತ ಅಂತಿದ್ದಾರೆ. ಅವ್ರಿಗೇನು ಸಜೆಷನ್ ಕೊಡ್ಬೇಕಾದ್ರೆ ಒಂದೆರಡು ಮಾತಿನಲ್ಲಿ? ಸರ್, ನಮ್ಮ ಮೂಲತಃ ಹೇಳ್ಬೇಕಂದ್ರೆ ಸರ್, ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಸರ್. ಅಷ್ಟರಲ್ಲಿ ನಾನು ಕನ್ನಡ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇತ್ತು ಸರ್ ನನಗೆ. ಹಾಗಾಗಿ ನಾನು ಕನ್ನಡ ಭಾಳ ಜಾಸ್ತಿ ಮಾಡಬೇಕು ಹಿಂಗೆ ಅಂತೇಳಿ ಅಂದ್ಕೊಂಡು ನಾನು ಕನ್ನಡದಲ್ಲಿ 30ಕ್ಕೆ 32 35ಕ್ಕೆ ಈ ರೀತಿ ತೆಗಿತಾ ಇದ್ದೆ ಸರ್, 32 31 ಹಿಂಗೆ. ಆದರೆ ಇಂಗ್ಲೀಷಲ್ಲಿ ನನಗೆ 35ಕ್ಕೆ 18 16 ಈ ರೀತಿ ಬೀಳ್ತಾ ಇತ್ತು ಸರ್. ಎಲ್ಲಿ ನನ್ನ ವೀಕರ್ ಸೆಕ್ಷನ್ ಅಂತ ನೋಡ್ಕೊಂಡು ನಾನು ಏನು ಮಾಡಿದೆ, ಹಂಗೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾ ಇದ್ದೆ ಸರ್. ನಾನು ಯಾವ ಕ್ಲಾಸಸ್ ತೊಗೋಬೇಕು ಏನು ಅಂತೇಳಿ ಗೆಳೆಯರ ಸಲಹೆ ತೊಗೊಂಡು ಆಮೇಲೆ ಸಕ್ಸಸ್ ಅಕಾಡೆಮಿ ಇದನ್ನ ಯೂಟ್ಯೂಬ್ ಕ್ಲಾಸಸ್ಸನ್ನು ನೋಡಿದೆ ಸರ್. ನೋಡಿದ ಮೇಲೆ ನಾನು ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ತೊಗೊಂಡೆ ಸರ್. ಈಗ ಒಂದು ವರ್ಷದ ಹಿಂದೆ ತೊಗೊಂಡು ಆಮೇಲೆ ನನಗೆ 35ಕ್ಕೆ ಇಂಗ್ಲೀಷಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಎಕ್ಸಾಮಲ್ಲಿ ಸರ್ ನನಗೆ ಹೇಳಿದರೆ ನಿಮಗೆ ತುಂಬ ಅನ್ನಿಸ್ಬೋದು, 35ಕ್ಕೆ 32 ಅಂಕ ತೊಗೊಂಡೆ ಸರ್ ನಾನು. ಹಾಂ, ಥ್ಯಾಂಕ್ ಯು ಸರ್. ಮತ್ತು CTI ಎಕ್ಸಾಮಲ್ಲಿ 35ಕ್ಕೆ 31 ಅಂಕ ತೊಗೊಂಡೆ ಸರ್ ನಾನು. ನನಗೆ ಮೊದಲು ಏನಾಗ್ತದೆ ಸರ್ ಅಂದರೆ ಅಲ್ಲಿ ವೊಕ್ಯಾಬ್ಲರಿ ಮತ್ತು ಕೆಲವೊಂದು ಗ್ರಾಮರ್ ಟಾಪಿಕ್ ತುಂಬ ಟಫ್ ಆಗಿ ಅನಿಸ್ತಾ ಇತ್ತು ಸರ್. ಹಾಗಾಗಿ ನಾನು ಸಕ್ಸಸ್ ಅಕಾಡೆಮಿ ಜಮಖಂಡಿಯಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸಸ್ ತೊಗೊಂಡೆ ಸರ್. ನಾನು ತೊಗೊಂಡೆ, ಬಟ್ ಆದರೆ ಅಲ್ಲೆಲ್ಲ ಕವರ್ ಆಗಲಿಲ್ಲ ಸರ್. ಕೇವಲ ಒಂದು 20-30ರಲ್ಲಿ ಇಡೀ ಗ್ರಾಮರ್ ಟಾಪಿಕನ್ನೇ ಮುಗಿಸ್ಬಿಡ್ತಾಯಿದ್ರು ಕ್ಲಾಸಲ್ಲಿ ಅವರು. ಇಲ್ಲಿ ಸಕ್ಸಸ್ ಅಕಾಡೆಮಿ ಜಮಖಂಡಿ ಒಂದು ನೌನ್ ಟಾಪಿಕ್ಗೆ ಕೇವಲ 50ಕ್ಕೂ ಅಧಿಕ ವಿಡಿಯೋಗಳನ್ನು 50ಕ್ಕೂ ಅಧಿಕದ ಗಂಟೆಗಳಲ್ಲಿ ಕಲಿಸ್ತೀರಿ ಸರ್ ನೀವು. ಬಟ್ ಅದು ಜಾಸ್ತಿ ಅನಿಸುತ್ತೆ ಅಂತಾರೆ ಒಬ್ಬರು ವಿದ್ಯಾರ್ಥಿಗಳು. ಕೆಲವೊಬ್ರು ಅಂತಾರೆ ಸರ್ ಅನ್ನೆಸೆಸರಿ ಟಾಪಿಕ್ಸ್ ಎಲ್ಲ ನೀವು ಭಾಳ ಹೇಳ್ಕೊಟ್ಟಿದ್ದಾರೆ, ಇಷ್ಟೆಲ್ಲ ಓದೋದು ಒಳಿತಾ ಅಂತ ಕೇಳ್ತಾರೆ. ಅಂಥ ಒಂದು ಗೆಳೆಯರ ಬಳಗರಿಗೆ ಅಥವಾ ಅಭ್ಯರ್ಥಿಗಳಿಗೆ ನೀವು ಏನು ಹೇಳಬೇಕಂತ ಇಷ್ಟಪಡ್ತೀರಾ? ಈಗ ನಾ ಹೇಳೋದೇನು ಸರ್, ಈಗ ಒಬ್ಬ ವಿದ್ಯಾರ್ಥಿ
ತನ್ನ ಕೆಪಾಸಿಟಿಯನ್ನು ಇಷ್ಟೇ ಅಂತ ಲಿಮಿಟೇಷನ್ ಮಾಡ್ಕೋಬಾರ್ದು ಸರ್. ಒಮ್ಮೆ ನೀವು ಪರಿಪೂರ್ಣವಾಗಿ ಒಂದು ಸಬ್ಜೆಕ್ಟನ್ನ ಕಲ್ತು ಬಿಟ್ರೆ ನೀವು ಮುಂದೆ ಯಾವುದೇ ರೀತಿಯ ಅಧಿಕ ಪ್ರಮಾಣದ ಹಂತದ ಪ್ರಶ್ನೆಗಳನ್ನು ಕೇಳಿದ್ರು ನೀವು ಆ ಸಬ್ಜೆಕ್ಟಲ್ಲಿ ಎಲ್ಲ ಆನ್ಸರ್ ಮಾಡ್ಬೋದು ಸರ್. ನನಗೂ ಸರ್ ವೊಕ್ಯಾಬ್ಲರಿ ಮತ್ತು ಬೇರೆ ಬೇರೆ ಟಾಪಿಕ್ಗಳು ತುಂಬ ಟಫ್ ಅನಿಸ್ತಾ ಇತ್ತು ಸರ್. ಮತ್ತು ಕೆಲವೊಂದು ವೊಕ್ಯಾಬ್ಲರಿ ಮತ್ತು ಬೇರೆ ಬೇರೆ ಕಾಮನ್ ಎರರ್ಸು ಇವೆಲ್ಲ ಟಫ್ ಅನಿಸ್ತಾ ಇದ್ವು ಸರ್ ನನಗೆ. ಆಮೇಲೆ ನಾನೇ ಏನು ಮಾಡೋದು ಹಂಗಂತೇಳಿ ರೆಗ್ಯುಲರ್ ಇಲ್ಲಿ ಸಕ್ಸಸ್ ಅಕಾಡೆಮಿಯಲ್ಲಿ ವೊಕ್ಯಾಬ್ಲರಿ ಪ್ರೀ ಕ್ಲಾಸಸ್ ಏನು ಮಾಡ್ತೀರಿ ಅದು ತುಂಬ ಹೆಲ್ಪ್ ಆಯ್ತು ಸರ್ ನನಗೆ. ನಮ್ಮಲ್ಲಿ ಟಾಪಿಕನ್ನು ಕಲಿಸೋಕ್ಕಿಂತ ಜಾಸ್ತಿ ನಿಮಗೋಸ್ಕರ ನಾನು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಇಟ್ ಮೀನ್ಸ್ MCQ ಅಂತ ಹೇಳಿ ಅಲ್ಲಿಂದ ನಿಮ್ಗೆ ಏನಾದ್ರು ಸ್ಪೀಡ್ನಲ್ಲಿ ಏನಾದ್ರು ಚೇಂಜಸ್ ಆಗ್ಯದನ? ಹೌದು ಸರ್, ತುಂಬ ಸ್ಪೀಡ್ ಆಯ್ತು ಸರ್ ನನಗೆ. ಇಂಗ್ಲೀಷ್ ತುಂಬ ಸ್ಪೀಡ್ ಆಯ್ತು ಸರ್, ಮತ್ತು ಕಂಪ್ಯೂಟರ್ ಸ್ಪೀಡ್ ಆಯ್ತು. ನಾನು ಹೇಳ್ಬೇಕಂದ್ರೆ ಕನ್ನಡಕ್ಕಿಂತ ಜಾಸ್ತಿ ಅಂಕಗಳನ್ನ ಇಂಗ್ಲೀಷಲ್ಲೇ ಪಡೆಯೋಕ್ಕೆ ಶುರು ಮಾಡಿದೆ ಸರ್ ಇತ್ತೀಚಿನ ಎಕ್ಸಾಮ್ಗಳಲ್ಲಿ. ಅದೇ ಹೆಮ್ಮೆಯಿಂದ ಹೇಳ್ತೀನಿ ಸರ್, ಅದಕ್ಕೆ ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನೀವು ಸೆಲೆಕ್ಟ್ ಆಗಿರುವಂಥ ಡಿಪಾರ್ಟ್ಮೆಂಟ್ ಯಾವುದು, ವೆರಿಫಿಕೇಷನ್ ಎಂದು ಸ್ಟಾರ್ಟ್ ಆಗಬಹುದು, ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಸರ್. ಈಗ ನಾವು ಪ್ರೊವಿಷನ್ ಲಿಸ್ಟ್ 1:1 ಬಂದಿದೆ ಸರ್ ಅಕೌಂಟ್ ಅಸಿಸ್ಟೆಂಟಲ್ಲಿ. ಅದು ಇನ್ನೊಂದು 2-3 ತಿಂಗಳಲ್ಲಿ ಫೈನಲಿಸ್ಟ್ ಆಗ್ಬೋದು ಸರ್. ಮತ್ತು CTI ಕೂಡ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಲೆಕ್ಟ್ ಆಗಿದ್ದೀನಿ ಸರ್. ಮತ್ತು ಇದಾದಮೇಲೆ ಮುಂದೆ ಮತ್ತೊಂದು ಯಾವುದಾದ್ರೂ ಎಕ್ಸಾಮ್ಗೋಸ್ಕರ ಬರೆದಿದ್ದೀರಾ ಅಥವಾ ಅದ್ರಗೋಸ್ಕರ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಹಾಂ ಸರ್, ನಾನು ಈಗ KSಗಾಗಿ ಓದ್ತಾ ಇದ್ದೀನಿ ಸರ್. ನಾನು KS ಮರುಪರೀಕ್ಷೆ ನಡೆಸ್ತಾ ಇದ್ದಾರೆ, ಅಲ್ಲಿ ಕೂಡ ಅಧಿಕ ಅಂಕಗಳನ್ನ ಪಡೆದಿದ್ದೇನೆ ನಾನು. ಇದು ಮರುಪರೀಕ್ಷೆಯಲ್ಲಿ ಕೂಡ ನಾನು ಅಧಿಕ ಅಂಕಗಳು ಪಡೆಯುವ ಇಚ್ಛೆ ಇದೆ ಸರ್. ವಿಲೇಜ್ ಅಕೌಂಟೆಂಟ್ ಹಾಗೂ PDOಗೋಸ್ಕರ ಅಂತ ಓದ್ತಾ ಇರೋ ಅಭ್ಯರ್ಥಿಗಳಿಗೆ ಕೊನೆಯದಾಗಿ ಸಬ್ಸ್ಕ್ರಿಪ್ಷನ್ ನಮ್ಮಲ್ಲಿ ತಗೊಳ್ಳೋದ್ರಿಂದ ಯಾವ ಥರ ಅನುಕೂಲ ಆಗ್ಬೋದು ಅನ್ನುವಂಥ ಒಂದು ಕಿವಿ ಮಾತು ಏನು ಹೇಳೋದು ಅಂದ್ರೆ ಸರ್, ಈಗ ಇಲ್ಲಿ ಸಕ್ಸಸ್ ಅಕಾಡೆಮಿ ಜಮಖಂಡಿಯಲ್ಲಿ ಕಡಿಮೆ ದುಡ್ಡಿನಲ್ಲಿ ಅಧಿಕ ಪ್ರಮಾಣದ ಕ್ಲಾಸಸ್ಗಳನ್ನು ಕೇಳೋದ್ರಿಂದ ನಿಮಗೆ ಕ್ವಾಲಿಟಿ ಆದಂತಹ ಕ್ವಾಲಿಟಿ ಆದಂಥ ಶಿಕ್ಷಣ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪರ್ಧಾ ಮಿತ್ರ ಹೇಳೋದೇನೆಂದರೆ PDO ಮತ್ತು ಮುಂಬರುವ PDO ಮತ್ತು VAO ಎಕ್ಸಾಮ್ಗಳಲ್ಲಿ ನೀವು ಇಂಗ್ಲೀಷ್ ನಿಮಗೆ ಯಾರಿಗೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಕನ್ನಡದಲ್ಲಿ ಸ್ಕೋರ್ ಮಾಡೋಕ್ಕೆ ಇಷ್ಟಪಡ್ತೀರಿ ಮತ್ತು ಹೆಮ್ಮೆಯಿಂದ ಹೇಳಬೇಕಂದ್ರೆ 70ಕ್ಕೂ 75ಕ್ಕೂ ಹೆಚ್ಚು ಅಂಕಗಳನ್ನ ಪಡೆಯೋಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಈ ಒಳ್ಳೆಯ ಸಮಯವನ್ನು ನೀವು ಬೇರೆ ಬೇರೆ ಅಲ್ಲಿ ಇಲ್ಲಿ ಹುಡುಕಾಡೋಕ್ಕಿಂತ ಕ್ಲಾಸಸ್ಗಳನ್ನ ಹುಡುಕಾಡೋಕ್ಕಿಂತ ಉತ್ತಮ ರೀತಿಯಲ್ಲಿ ಇಲ್ಲಿ ಕ್ಲಾಸ್ಗಳನ್ನು ಕೇಳಿ ಪಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮ ಸಕ್ಸಸ್ ಅಕಾಡೆಮಿ ಸಬ್ಸ್ಕ್ರೈಬರ್ಸ್ಗಳು ಕೆಲವೊಮ್ಮೆ ವಿಚಾರ ಮಾಡ್ತಾರೆ, ನಾನು ಏನಾದರೂ ಕೇಳಬೇಕು ಮೌನೇಶ್ ಸರ್ ಹತ್ರ, ಏನಾರ ಟಿಪ್ಸ್ ತೊಗೋಬೇಕು, ನಾನು ಕೂಡ ಇದೇ ಥರ ಒಂದು ಕನ್ನಡ ಮೀಡಿಯಮ್ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಒಬ್ಬ ಅಭ್ಯರ್ಥಿ ಇದ್ದೀನಿ, ಅಥವಾ ಒಂದು ಯಾರೋ ಮಹಿಳೆ ಇರ್ಬೋದು ಅಥವಾ ಯಾರಾದರೂ ಒಂದು ಹುಡುಗಿ ಇರ್ಬೋದು, ಯಾರೇ ವಿದ್ಯಾರ್ಥಿಗಳಿದ್ದರೂ ಕೂಡ ಏನಾದರೂ ನಿಮ್ಮ ಹತ್ರ ಟಿಪ್ಸ್ ಕೇಳಬೇಕಂದ್ರೆ ಯಾವ ಮುಖಾಂತರ ನೀವು ಅವರಿಗೆ ಸಲಹೆ ಕೊಡಲಿಕ್ಕೆ ಸಾಧ್ಯ ಅದ ಸರ್? ಸಲಹೆ ಅಂದರೆ ಸರ್, ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವುದೇ ರೀತಿಯಾದ ಡೌಟ್ ಇದ್ದರೂ ನಾನು ಇದು ಮಾಡ್ತೀನಿ. ನಾನು ಮತ್ತು ರಾಮ ಪೂಜಾರಿ ಸರ್ ಕೂಡ ಅದಕ್ಕೆ ನಿಮಗೆ ಸಲಹೆ ಸೂಚಿಸ್ತಾರೆ. ಮತ್ತು ಈ ಕೆಳಗೆ ಕಾಣ್ತಿರೋ ನಂಬರ್ಗೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ತುಂಬ ಜೆನ್ಯೂನ್ ಆಗಿ ಸರ್ ಅದಕ್ಕೆಲ್ಲ ಇದನ್ನು ಮಾಡ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೌನೇಶ್ ಸರ್, ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಟು ಯುವರ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ವಿದ್ಯಾರ್ಥಿಗಳೇ, ಮುಂಬರುವಂಥ ವಿಲೇಜ್ ಅಕೌಂಟೆಂಟ್ PDOಗೋಸ್ಕರ ಕ್ರ್ಯಾಶ್ ಕೋರ್ಸ್ 2.0 ಅಂತ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ರೆಕಾರ್ಡೆಡ್ ಕ್ಲಾಸು ಇರ್ತವೆ, ಲೈವ್ ಕ್ಲಾಸು ಇರ್ತವೆ, ಆ್ಯಸ್ ವೆಲ್ ಆ್ಯಸ್ ಮೋಕ್ ಟೆಸ್ಟ್ಗಳನ್ನು ಕೂಡ. ಅಂದರೆ ಟೆಸ್ಟ್ಗಳನ್ನು ನಡೆಸ್ತಾ ಇರೋದಲ್ಲ, ನಾನು ನಿಮ್ಮ ಜೊತೆ ಲೈವ್ ಟೆಸ್ಟನ್ನೇ ಮಾಡಿ ತೋರಿಸ್ತೇನೆ. ಹಾಗಾದ್ರೆ ಬನ್ನಿ, ಇವತ್ತು ಮೌನೇಶ್ ಬಡಿಗೇರ್ ಆದರೆ ಮುಂದಿನ ದಿನ ನೀವು ಕೂಡ ಆಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಈ ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಯಶಸ್ವಿಯನ್ನು ಬೇಗನೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಧನ್ಯವಾದಗಳು.